ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ಲರದ್ದು ಊಟ ಆಯಿತು ಅಂತ ಅನ್ಕೋತೀನಿ. ಸೊ ನಮ್ಮದು ಆಯಿತು. ಏನು ಇವತ್ತು ಸ್ಪೆಷಲ್ ಏನಿಲ್ಲ. ಬೆಳಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ, ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ. ಸೊ ಅದೇ ಆಯಿತು. ಸೊ ಇವತ್ತೇನು ಸ್ಪೆಷಲ್ ಎಲ್ಲ ಏನಿಲ್ಲ. ಆ್ಯಂಡ್ ನಿಮ್ಮ ಮನೇಲಿ ಏನು ಮಾಡಿದ್ವಿ ಏನು ಅಂತ ನನಗೆ ಕಮೆಂಟ್ ಮಾಡಿ, ಓಕೆ? ಸೊ ಅದಾದಮೇಲೆ ಇನ್ನೇನು ಏನಿಲ್ಲ ಗೈಸ್. ಮುಂದೆ ಫ್ಯೂಚರಲ್ಲಿ ನೋಡೋಣ, ನಾನು ನಿಮಗೋಸ್ಕರ ಬ್ಯೂಟಿ ಟಿಪ್ಸ್ ಎಲ್ಲ ತೊಗೊಬರ್ತೀನಿ. ನಾನು ಆ್ಯಕ್ಚುಲಿ ಅದು ನಾನು ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡಿ ಅದೇನೋ ಎಫೆಕ್ಟಿವ್ ಆಗಿದ್ರೆ ನಾನು ನಿಮಗೆ ತೋರಿಸ್ಬೋದು, ರೈಟ್? ಅದೇ ಎಫೆಕ್ಟಿವ್ ಇಲ್ಲ ಅಂದರೆ ಸುಮ್ಮನೆ ನಾನು ನಿಮಗೆ ತೋರಿಸೋದು. ಆಮೇಲೆ ಒಬ್ರೊಬ್ರು ಸ್ಕಿನ್ ಒಂದೊಂದು ಥರ ಇರುತ್ತೆ. ಸೊ ನೋಡೋಣ, ಫ್ಯೂಚರಲ್ಲಿ ಏನಾದರೂ ಎಫೆಕ್ಟಿವ್ ಆಗಿದ್ದರೆ ನಾನು ನಿಮ್ಮ ಕಡೆ ತೋರಿಸ್ತೀನಿ. ಸೊ ಅದು ಬಿಟ್ಟು ನಾನು ಕೆಲವೊಂದು ಬೆಳ್ಳಿ ಐಟಮ್ಸ್ ತೊಗೊಂಡೆ. ಇದು ಬಂದು ನನ್ನ ಮಗನ ಬರ್ತ್ಡೇ ಟೈಮಲ್ಲಿ ನಾನು ತೊಗೊಂಡಿದ್ದು. ಸೊ ಅವನಿಗೆ ಅವರಪ್ಪ ಗಿಫ್ಟ್ ಅಂತಲ್ಲ, ಸೊ ತೊಗೋಬೇಕಂತ ಇತ್ತು. ಸೊ ತೊಗೊಂಡ್ವಿ. ಆ್ಯಂಡ್ ನಿಜ ಹೇಳ್ಬೇಕಂತಂದರೆ ಏನು, ಸೊ ಈಗ 1 ಗ್ರಾಮ್ ವೇಸ್ಟೇಜ್ ಅದು ಇದನ್ನು 12,500 ಆಗ್ತಿದೆ ಗೈಸ್. ಹೇಗೆ ನಾವು ತೊಗೊಳ್ಳೋದು? ಈಗ 1 ಗ್ರಾಮ್ ಬೆಳ್ಳಿ ಇವತ್ತಿನ ರೇಟು 163 ರೂಪಾಯಿ ಇದೆ. ಸೊ 190ವರೆಗೂ ಏನೋ ರೀಚ್ ಆಗಿತ್ತು ಅಂದ್ಕೋತೀನಿ. ಸೊ ಚಿನ್ನ ಮಾತ್ರ ಆ ಕಡೆ ತಿರುಗು ಕೂಡ ನೋಡೋಕ್ಕೆ ಆಗದಿರೋ ಪರಿಸ್ಥಿತಿ. ಸೊ ಸದ್ಯಕ್ಕೆ ನಮಗೆ ಬೆಳ್ಳಿನೇ. ಆ್ಯಂಡ್ ತುಂಬ ಕಡೆ ಲೈಕ್ ಹೇಳ್ತಿದ್ದಾರೆ ಬೆಳ್ಳಿ ಕೂಡ ಈಗ ಬ್ಯಾಂಕಲ್ಲಿ ಇಟ್ಕೋಬೋದು ಅಂತ. ಬಿಕಾಸ್ ಈಗ ಚಿನ್ನದ ರೇಟು ಜಾಸ್ತಿ ಆಗಿರೋದ್ರಿಂದ ಬೆಳ್ಳಿ ಕೂಡ ಅಕ್ಸೆಪ್ಟ್ ಮಾಡ್ಕೋತೀವಿ, ಏನು ಅಡವಿಗಿಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅದು ಎಷ್ಟು, ಅಂದರೆ ಬೆಳ್ಳಿ ಚಿನ್ನಕ್ಕೆ ಕೊಟ್ಟಷ್ಟು ಅಮೌಂಟ್ ಕೊಡೋದಿಲ್ಲ ಅಂತ ನಾನು ಅನ್ಕೋತೀನಿ. ಗೊತ್ತಿಲ್ಲ ಹೇಗೆ ಏನು ಅಂದ್ಬಿಟ್ಟು. ಸೊ ನೋಡೋಣ. ಈಗ ಸದ್ಯಕ್ಕೆ ಬೆಳ್ಳಿ ಒಂದು ತೊಗೋಬೋದು. ಸೊ ಬೆಳ್ಳಿ ತೊಗೊಂಡಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಒಂದು ಚಿಕ್ಕ ತಟ್ಟೆ ಮತ್ತು ಒಂದು ಲೋಟ ತೊಗೊಂಡೆ ಅವನಿಗೆ ಅಂತ, ನನ್ನ ಮಗನಿಗೆ. ಸೊ ಅದಾದಮೇಲೆ 2 ಬೆಳ್ಳಿ ದೀಪ ತೊಗೊಂಡೆ, ಚಿಕ್ಕದು ತುಪ್ಪದ ದೀಪ. ಸೊ ದೇವ್ರ ಮನೆಗೆ ಹಚ್ಚೋಣ ಅಂದ್ಬಿಟ್ಟು, ಅದು ನನಗೆ ತುಂಬ ದಿವಸದಿಂದ ಆಸೆ ಇತ್ತು ತೊಗೋಬೇಕು ಅಂತ. ಸೊ ಅದನ್ನು ತೊಗೊಂಡೆ. ಆ್ಯಂಡ್ ಇದೆಲ್ಲ ಎಷ್ಟು ಗ್ರಾಮ್ ಇದೆ ನನಗೆ ಗೊತ್ತಿಲ್ಲ ಗೈಸ್. ಇದು ನೀರು ಕುಡಿಯೋಕ್ಕೆ ಲೋಟ ತೊಗೊಂಡ್ವಿ. ನಾನು ಇನ್ನೂ ಸ್ವಲ್ಪ ದೊಡ್ಡ ತೊಗೋಬೇಕಾಗಿತ್ತು ಅನಿಸುತ್ತೆ. ಅವರಪ್ಪ ಸುಮಿತ್ ಅಂತ ಬರ್ಸಿದ್ದಾರೆ. ಸೊ ಇನ್ನೂ ಸ್ವಲ್ಪ ದೊಡ್ಡ ತೊಗೊಬೇಕಾಗಿತ್ತು. ಬಟ್ ಇದಿಷ್ಟು ಇದು ತೊಗೊಂಡೆ. ನಾವು ಆಲ್ಮೋಸ್ಟ್ ಎಲ್ಲ ನಾವು AVR ತೊಗೋತೀವಿ. ಬಿಕಾಸ್ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಏನೂ ಇಲ್ಲ. ಏನು ಗೋಲ್ಡ್ ರೇಟ್ ಇದೆ ನಾವು ಎಷ್ಟು ತೊಗೊಂಡಿರ್ತೀವಿ. ಇವಾಗ 153 ರೂಪಾಯಿ. ಇವಾಗ 30 ಗ್ರಾಮ್ ಅಂತಂದರೆ 30 ಅಷ್ಟೇ. ಅದೇನು ಅಮೌಂಟ್ ಇದೆ ಅಷ್ಟೇ ಕೊಡ್ತೀವಿ. ಎಕ್ಸ್ಟ್ರಾ ಮೇಕಿಂಗ್ ಅಥವಾ ವೇಸ್ಟೇಜ್ ಏನು ಅದಕ್ಕೆ ಏನು ಇರೋದಿಲ್ಲ. ಎಸ್ಪೆಷಲಿ AVR ಜ್ಯುವೆಲರಿಲಿ. ಈಗ ನಮ್ಮದು 3rd or 4th ಟೈಮ್ ಪರ್ಚೇಸ್ ಮಾಡ್ತಿರೋದು. ಸೊ ಲೋಟ ಒಂದು ತೊಗೊಂಡ್ವಿ. ಆ್ಯಂಡ್ ಇದಾದಮೇಲೆ ತಟ್ಟೆ ತೊಗೊಂಡ್ವಿ, ಊಟದ ತಟ್ಟೆ. ಸೊ ನೋಡ್ತಾ ಇದ್ದೀನಿ. ಇದು ಪ್ಲೇನ್ ಕೇಳಿದ್ರಿ, ಪ್ಲೇನೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಸೊ ತೊಗೊಳಕ್ಕಾಗಲಿ. ಎಷ್ಟು ಗ್ರಾಮ್ ಇದೆ ನನಗೆ ನಿಜವಾಗ್ಲೂ ಮರ್ತ್ಕೊಬಿಟ್ಟಿದ್ದೀನಿ. ಗೊತ್ತಿಲ್ಲ ಗೈಸ್, ನಿಜ ಮರ್ತ್ಕೊಬಿಟ್ಟಿದ್ದಾರೆ. ಗೊತ್ತಿಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ಸೊ ಇದೊಂದು ಪ್ಲೇಟ್ ತೊಗೊಂಡ್ವಿ. ಸೊ ಅದಾದ ನಂತರ ಒಂದು ಲೋಟ. ಸೊ ನೆಕ್ಸ್ಟು ನಾನು ನಿಮ್ಗೆ ಹೇಳಿದ ತುಪ್ಪದ ದೀಪ ಹಚ್ಚಲಿಕ್ಕೆ ಬೇಕಾಗಿತ್ತು ಅಂತ ತಗೊಂಡೆ. ಸೊ ಪುಟ್ಟಾಗಿ ಚೆನ್ನಾಗಿದೆ. ಇದೊಂದು 30 ಗ್ರಾಮ್ ಅಷ್ಟೇ ಇದೆ, 2ರಿಂದ ಏನೋ ಅನಿಸುತ್ತೆ. ಸೊ ಪುಟ್ಟದಾಗಿ ಚೆನ್ನಾಗಿದೆ ಅಂತ ತೊಗೊಂಡೆ. ಸೊ ದೇವ್ರ ಮನೇಲಿ ಇರ್ಬೋದು, ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಆಗಿರ್ಬೋದು, ಅಥವಾ ಡೈಲಿ ಯೂಸ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಇದೊಂದು ತೊಗೊಂಡೆ. ಸೊ ಇಷ್ಟೇ ಗೈಸ್, ಏನೂ ತೊಗೊಳಕ್ಕಾಗಲಿಲ್ಲ. ಸೊ ಎಲ್ಲ ಸೇರಿ ಇದು 47,000 ಏನೋ ಆಗಿತ್ತು. ಸೊ ಇಷ್ಟಕ್ಕೇ ಇಷ್ಟ ಆಯಿತು. AVR ನಾವು ಆಲ್ಮೋಸ್ಟ್ ತೊಗೊಳ್ಳೋದು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೊಂದು ತೋರಿಸೋಣ ಅಂತ ಬಂದೆ. ಆ್ಯಂಡ್ ಇದೊಂದು ತಟ್ಟೆ ಕೂಡ ಓಕೆ. ಮಕ್ಕಳಿಗಂದರೆ ಸಿಂಪಲಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಆ್ಯಂಡ್ ಲೋಟ. ಸೊ ಇಷ್ಟು ನಾನು ಬೆಳ್ಳಿ ಐಟಮ್ ತೊಗೊಂಡು ನನಗೆ ತೋರಿಸೋಣ. ಸೊ ಅದಕ್ಕೆ ತೋರಿಸಿದೆ.
ಇದಾದಮೇಲೆ ನಾನು ಅವನಿಗೆ ಬಟ್ಟೆ ಬುಕ್ ಮಾಡಿದೆ ಫಸ್ಟ್ ಕ್ರೈಲ್ ಗೈಸ್. ಸೊ ಆಲ್ಮೋಸ್ಟ್ ಅವ್ನ ಬಟ್ಟೆ ಹಾಪ್ ಸ್ಕಾಚ್ ಇಲ್ಲ ಫಸ್ಟ್ ಕ್ರೈಲ್ ತೊಗೋತೀನಿ. ಮೀಶೋದಲ್ಲೂ ಕೂಡ ಅದು ಮೀಶೋದಲ್ಲಿ ಬಿಡಿ, ಅದು ಬರೀ ಯಾವಾಗಾದರೂ ಇವಾಗ ಏನಾದರೂ ಒನ್ ಟೈಮ್ಗೆ ಅಂತ ಇದ್ದರೆ, ಇವಾಗ ಫಾರ್ ಎಕ್ಸಾಂಪಲ್ ಸೊ ಒನ್ ಟೈಮ್ ಏನಾದರೂ ಕಾಸ್ಟ್ಯೂಮ್ ಪರ್ಟಿಕ್ಯುಲರ್ ಬೇಕು ಅಂದಾಗ ಮಾತ್ರ ಆ ಥರ ಟೈಮ್ ಯಾವಾಗೋ ರೇರ್ ಬಿಡಿಯೋದು. ಸೊ ಅದು ಬಿಟ್ಟರೆ ಹಾಪ್ ಸ್ಕಾಚ್ ಆಗಿರ್ಬೋದು, ಫಸ್ಟ್ ಕ್ರೈ ಆಗಿರ್ಬೋದು. ಸೊ ಇದರಲ್ಲೇ ಆ್ಯಂಡ್ ಸದ್ಯಕ್ಕೆ ಫಸ್ಟ್ ಕ್ರೈ ತೊಗೊಂಡಿದ್ದೆ. ಸೊ ಇದು ಡ್ರೆಸ್ಸು ಅವ್ರಿಗೆ ತೊಗೊಂಡಿದ್ವಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಅವ್ರಿಗೆ ಟಾಪ್. ದೊಡ್ಡವ್ರ ಬಟ್ಟೆ ತೊಗೋಬೋದು ಗೈಸ್, ಬಟ್ ಚಿಕ್ಕ ಮಕ್ಕಳು ಬಟ್ಟೆ ತೊಗೊಳ್ಳೋದು ತುಂಬಾ ಕಷ್ಟ. ಸೊ ಇದು ಪ್ಲೇನ್ ಟೀ ಶರ್ಟ್, ಲೆಟ್ ದ ಗುಡ್ ಟೈಮ್ಸ್ ರೋಲ್ ಅಂತ ಇದೆ. ಸೊ ಲೆಟ್ ಇಟ್ ರೋಲ್ ಫಾರ್ ಹಿಮ್. ಸೊ ಇದಾದ್ಮೇಲೆ ಪ್ಯಾಂಟು ಬ್ರೌನ್. ಸೊ ಇದು ಬ್ರೌನ್ ಪ್ಯಾಂಟ್ ಇದೆ. ಇದರಲ್ಲಿ ನನಗೆ ಯಾವ್ದು ಇಷ್ಟ ಆಯ್ತು ಅಂದರೆ ಮಿನಿ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಮಿನಿ ಬ್ಯಾಗ್ ಇದೆ, ಅವನು ಹಿಂಗೆ ಹಾಕ್ಕೊಳ್ಬೋದು ಸ್ಟೈಲಿಶ್ ಇವಾಗ ಏನಾದರೂ ಹಾಕ್ಕೊಳ್ಳೋಕ್ಕೆ. ಲೈಕ್ ಮಿನಿ ಬ್ಯಾಗ್ 2 ಜಿಪ್ಸ್ ಇದೆ ನನಗೆ. ಸೊ ಇದು ತೊಗೊಂಡೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇಲ್ಲ ಗೈಸ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಫಸ್ಟ್ ಕ್ರೈ ಆಗಿರ್ಬೋದು ಅಥವಾ ಹಾಪ್ ಸ್ಕಾಚ್ ಆಗಿರ್ಬೋದು, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ಟೆ ಕೂಡ ಮಾಡೋಕ್ಕೆ ಇದೆ. ಆ್ಯಂಡ್ ಇದು ಅವ್ನಿಗೆ ಮಿಕ್ಕಿ ಮೌಸ್ ಈಗ ಏನಾಗಿದೆ ಗೊತ್ತಾ, ಡೈಲಿ ಒಂದೊಂದು ಇದು ನೋಡ್ತಾ ಇರ್ತಾರೆ ಆ್ಯನಿಮೇಷನ್ ಏನಾದರೂ ಲೈಕ್ ಗೊಂಬೆ ಅವ್ರಿಗೆ ಏನು ಇಷ್ಟ. ಈಗ ಮಿಕ್ಕಿ ಮೌಸ್ ಇಟ್ಕೊಂಡಿದ್ದಾರೆ, ಹಾಗಾಗಿ ಮಿಕ್ಕಿ ಮೌಸ್ದು ನೋಡ್ರ ಕೇಳಿಸ್ಕೊಂಡ್ರ ಈ ಲೈಕ್ಸ್ ಮಿಕ್ಕಿ ಮೌಸ್ ಅಂತ. ಸೊ ಯಾ ಬರ್ತಡೇ ಮಿಕ್ಕಿ ಮೌಸ್. ಬರ್ತಡೇ ಕೇಕು ಕೂಡ ಅವನಿಗೆ ಲೈಕ್ ಫೋಟೋ ಪ್ರಿಂಟ್ ಏನೋ ಬರುತ್ತಲ್ಲ ಅದೇ ಮಿಕ್ಕಿ ಮೌಸ್ ಹಾಕಿಸಿದ್ದು. ಇದು ಚಡ್ಡಿ. ಸೊ ಇದು ಕೂಡ ಮಿಕ್ಕಿ ಮೌಸ್ ಚಡ್ಡಿ. ಮಿಕ್ಕಿ ಮೌಸ್ ಬಟ್ಟೆ ಬೇಕು ಅಂತ ಹೇಳಿದ್ರು. ಸೊ ಇಷ್ಟು ಫಸ್ಟ್ ಕ್ರೈ ನಾವು ತಗೊಂಡು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ತುಂಬ ಸಾಫ್ಟ್ ಇದೆ ಮೆಟೀರಿಯಲ್, ಮಕ್ಕಳಿಗೆ ಏನು ಇರಿಟೇಷನ್ ಏನು ಅನಿಸೋದಿಲ್ಲ. ಆ್ಯಂಡ್ ಇದು ಏನು ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವೇನಾದ್ರು ನಿಮ್ಮ ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡಬೇಕಂದ್ರೆ ಚೆನ್ನಾಗಿರೋದು ಅಚ್ಚುಕಟ್ಟಾಗಿರೋದು ಒಂದೇ ಸಲ ನೀವು ಈ ಥರ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾ ಗೈಸ್, ಜೊತೆ ನಾವು ಬ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೊಮ್ಮೆ ಹೊಸ ಬ್ಲಾಗ್ ಜೊತೆ ನಾನು ನಿಮ್ಮನ್ನ ಮತ್ತೆ ನನ್ನ ನಾಳೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.